ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರಾ? ಆ ಹೆಣ್ಣು ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ದೊಡ್ಡ ಕನಸುಗಳಿದೆಯಾ? ಹಾಗಿದ್ರೆ ನೀವು ಸರ್ಕಾರದ ಈ ಯೋಜನೆ ಬಗ್ಗೆ ತಿಳಿದುಕೊಳ್ಳೇಬೇಕು. ಅಷ್ಟೇ ಅಲ್ಲ, ನಾನು ಪ್ರತಿಯೊಬ್ಬರಿಗೂ ಕೂಡ ಹೇಳೋದಿಷ್ಟೇ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಇದ್ರೆ ನೀವು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು ಅಂತ. ಯಾಕಂದ್ರೆ ಈ ಸ್ಕೀಮ್ನಲ್ಲಿ ಅಷ್ಟೊಂದು ಲಾಭಗಳಿವೆ. ಹೌದು, ಸರ್ಕಾರದ ಈ ಯೋಜನೆಯಲ್ಲಿ ನೀವು ಗರಿಷ್ಠ ಹೂಡಿಕೆ ಮಾಡಿದ್ರೆ ನಿಮ್ಮ ಹೆಣ್ಣು ಮಗುವಿಗೆ 69 ಲಕ್ಷದವರೆಗೆ ಸಿಗುವ ಸಾಧ್ಯತೆ ಇದೆ. ನೋಡಿ, ಸರ್ಕಾರ ಜನರಿಗೋಸ್ಕರ ಹಲವಾರು ಯೋಜನೆಗಳನ್ನ ತಂದಿದೆ, ತರ್ತಾ ಇರುತ್ತೆ ಕೂಡ. ಅದರಲ್ಲಿ ನನಗಿಷ್ಟವಾಗಿರೋ ಸ್ಕೀಮ್ ಅಂದ್ರೆ ಇದೇನೆ, ಅದು ಸುಕನ್ಯಾ ಸಮೃದ್ಧಿ ಯೋಜನೆ. ಹಾಗಿದ್ರೆ ಈ ಯೋಜನೆಯಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು, ಹೂಡಿಕೆ ಮಾಡೋದು ಹೇಗೆ, ಎಷ್ಟು ಹೆಣ್ಣು ಮಕ್ಕಳಿದ್ರೆ ಈ ಯೋಜನೆಯ ಬೆನಿಫಿಟ್ ಅನ್ನು ಪಡೆದುಕೊಳ್ಬಹುದು, ಹೀಗೆ ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಜೊತೆಗೆ ಈ ವಿಡಿಯೋದ ಕೊನೆಯಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಸಣ್ಣ ಮೊತ್ತದ ಹಣ ಹೇಗೆ ನಿಮ್ಮ ಹೆಣ್ಣು ಮಗುವಿಗೆ ದೊಡ್ಡ ಅಮೌಂಟ್ ಆಗಿ ಸಿಗುತ್ತೆ ಅನ್ನೋದನ್ನು ಕೂಡ ಪ್ರಾಕ್ಟಿಕಲ್ ಆಗಿ ತಿಳಿಸ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ಸುಕನ್ಯಾ ಸಮೃದ್ಧಿ ಯೋಜನೆ, ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇದು ಸರ್ಕಾರದ ಒಂದು ಅದ್ಭುತ ಯೋಜನೆ. ನೋಡಿ, ಈಗ ಬೇರೆ ಬೇರೆ ಹೂಡಿಕೆಗಳನ್ನ ಸುಕನ್ಯಾ ಸಮೃದ್ಧಿ ಯೋಜನೆ ಜೊತೆಗೆ ಕಂಪೇರ್ ಮಾಡಿ ಒಂದ್ಸಲ ನೋಡೋಣ. ಫಾರ್ ಎಕ್ಸಾಂಪಲ್, FD ಅಥವಾ ಸ್ಥಿರ ಠೇವಣಿ ಸುಮಾರು 7% ವರೆಗೆ ಬಡ್ಡಿ ನೀಡುತ್ತೆ. ಇನ್ನು PPF ಸುಮಾರು 7.1% ವರೆಗೆ ಬಡ್ಡಿ ನೀಡುತ್ತೆ. ಇದು ಕೂಡ 3 ತಿಂಗಳಿಗೊಮ್ಮೆ ದರ ಪರಿಷ್ಕರಣೆ ಆಗುತ್ತೆ ಅಂತ ಹೇಳುವಂಥದ್ದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆದರೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆಯಲ್ಲ, ಇದರಲ್ಲಿ ನಿಮಗೆ 8.2% ಬಡ್ಡಿ ಸಿಗುತ್ತೆ, ಅದು ಕೂಡ ಸರ್ಕಾರದ ಗ್ಯಾರಂಟಿಯೊಂದಿಗೆ. ಇದರ ಜೊತೆಗೆ ಈ ಯೋಜನೆಯ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಯಾವುದೇ ತೆರಿಗೆ ಇಲ್ಲ, ಟ್ಯಾಕ್ಸ್ ಇಲ್ಲ. FD ಇಟ್ಟರೆ ಅದರ ಮೇಲೆ ನಿಮಗೆ ಟ್ಯಾಕ್ಸ್ ಇರುತ್ತೆ, ಬೇರೆ ಬೇರೆ ಉಳಿತಾಯಗಳ ಮೇಲೂ ಟ್ಯಾಕ್ಸ್ ಇರುತ್ತೆ. ಆದರೆ ಈ ಸ್ಕೀಮ್ನಲ್ಲಿ ಟ್ಯಾಕ್ಸ್ ಇಲ್ಲ. ಇದು ಟ್ರಿಪಲ್ ಟ್ಯಾಕ್ಸ್ ಫ್ರೀ, ಅಂದ್ರೆ ನೀವು ಹೂಡಿಕೆ ಮಾಡುವಂತ ಹಣಕ್ಕೆ ಟ್ಯಾಕ್ಸ್ ಇಲ್ಲ, ಬರುವ ಬಡ್ಡಿಗೆ ಅಂದ್ರೆ ಅದರಿಂದ ಬಡ್ಡಿ ಬರುತ್ತಲ್ಲ ಅದಕ್ಕೆ ಟ್ಯಾಕ್ಸ್ ಇಲ್ಲ, ಮೂರನೇದಾಗಿ ಹಣ ವಾಪಸ್ ಪಡೆಯುವಾಗ ಅಂದ್ರೆ ಮೆಚುರಿಟಿ ಆದ್ಮೇಲೆ ಹಣವನ್ನು ವಾಪಸ್ ಪಡಿತೀರಲ್ಲ ಅದಕ್ಕೂ ಕೂಡ ಟ್ಯಾಕ್ಸ್ ಇಲ್ಲ. ಇದರ ಜೊತೆಗೆ ಸೆಕ್ಷನ್ 80C ಅಡಿಯಲ್ಲಿ ನೀವು ಪ್ರತ್ಯೇಕವಾಗಿ ತೆರಿಗೆ ವಿನಾಯಿತಿಯನ್ನು ಕೂಡ ಪಡೆಯಬಹುದು. ಇದು ಹೆಣ್ಣು ಮಕ್ಕಳಿಗಾಗಿ ಇರುವ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ನೋಡಿ, ಭಾರತದಲ್ಲಿ ಹೆಣ್ಣು ಮಕ್ಕಳು ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾನೆ ಇದ್ದಾರೆ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಕೆಲವೊಂದು ಕಡೆ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಎಜುಕೇಶನ್ ಕೊಡಲ್ಲ, ಮೇನ್ ಸ್ಟ್ರೀಮಿಗೆ ಬರೋದಿಕ್ಕೆ ಬಿಡಲ್ಲ. ಹಾಗಾಗಿನೇ ಕೇಂದ್ರ ಸರ್ಕಾರ 2015ರಲ್ಲಿ ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನೋ ಆಂದೋಲನವನ್ನು ಕೈಗೆತ್ತಿಕೊಂಡು ಅದರ ಮೂಲಕ ಹೆಣ್ಣು ಮಕ್ಕಳ ಭವಿಷ್ಯಕ್ಕೋಸ್ಕರನೇ ಅತ್ಯುತ್ತಮ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ. ಅದೇನೆ ಈ ಸುಕನ್ಯಾ ಸಮೃದ್ಧಿ ಯೋಜನೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಗು ಅಥವಾ ಮಕ್ಕಳಿದ್ರೆ ಇದು ನಿಮಗೆ ಸೂಕ್ತವಾದ ಯೋಜನೆ. ನೋಡಿ, ನೀವು ಈ ಯೋಜನೆಯಲ್ಲಿ ವರ್ಷಕ್ಕೆ ಕೇವಲ 250 ರೂಪಾಯಿಯಿಂದ ಹೂಡಿಕೆಯನ್ನು ಶುರು ಮಾಡಬಹುದು. ಅಷ್ಟೆಲ್ಲ ಗರಿಷ್ಠ ಅಂತ ಹೇಳಿದ್ರೆ 1.5 ಲಕ್ಷ ರೂಪಾಯಿವರೆಗೆ ನೀವು ವರ್ಷಕ್ಕೆ ಹೂಡಿಕೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ನೋಡಿ, ಈಗಿನ ಬಡ್ಡಿ ದರ 8.2% ಪ್ರಕಾರ ನೀವೇನಾದ್ರೂ ವರ್ಷಕ್ಕೆ ಗರಿಷ್ಠ ಮೊತ್ತವನ್ನ ಹೂಡಿಕೆ ಮಾಡ್ತಾ ಬಂದ್ರಿ ಅಂತಾದ್ರೆ ಸುಮಾರು 69 ಲಕ್ಷದವರೆಗೆ ಹಣವನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಹಾಗಿದ್ರೆ ಬನ್ನಿ ಈಗ ಹಂತ ಹಂತವಾಗಿ ಈ ಯೋಜನೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ ಯೋಜನೆ ಪಡೆಯೋದಕ್ಕೆ ಅರ್ಹತೆ ಏನು? ನೋಡಿ, ಈ ಸ್ಕೀಮ್ ಇದೆಯಲ್ಲ, ಈ ಯೋಜನೆ ಹೆಣ್ಣು ಮಕ್ಕಳಿಗೆ ಮಾತ್ರ. ಹುಟ್ಟಿದ ದಿನದಿಂದ 10 ವರ್ಷದ ಒಳಗೆ ಇರುವಂತಹ ಹೆಣ್ಣು ಮಕ್ಕಳ ಹೆಸರಲ್ಲಿ ನೀವು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಒಂದು ವೇಳೆ 11 ವರ್ಷ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಹೆಣ್ಣು ಮಗುವಿಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ಆಗಲ್ಲ, ಹೂಡಿಕೆ ಮಾಡೋದಿಕ್ಕಾಗಲ್ಲ. ಅದಕ್ಕಿಂತ ಕಡಿಮೆ ಇದ್ರೆ ನೀವು ನಿಮ್ಮ ಹೆಣ್ಣು ಮಗುವನ್ನ ಈ ಸ್ಕೀಮ್ಗೆ ಎನ್ರೋಲ್ ಮಾಡಬಹುದು. 10 ವರ್ಷದ ಹೆಣ್ಣು ಮಗುವಿನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ 21 ವರ್ಷಗಳ ಬಳಿಕ ಹಣವನ್ನ ಪಡೆಯುವಂತಹ ಮಹತ್ವದ ಯೋಜನೆ ಇದು. ಒಂದು ಫ್ಯಾಮಿಲಿಗೆ 2 ಅಕೌಂಟ್ ಮಾಡಬಹುದು, ಅಂದ್ರೆ 2 ಹೆಣ್ಣು ಮಕ್ಕಳ ಹೆಸರಲ್ಲಿ ಈ ಸ್ಕೀಮ್ ನಲ್ಲಿ ನೀವು ಹೂಡಿಕೆಯನ್ನ ಮಾಡಬಹುದು. ಒಂದು ವೇಳೆ ಅವಳಿ ಜವಳಿ ಹೆಣ್ಣು ಮಕ್ಕಳು ಆಯ್ತು ಅಂತ ಹೇಳಿದ್ರೆ ಒಂದ್ಸಲ ಅಂದ್ರೆ ಮೊದಲೊಂದು ಹೆಣ್ಣು ಮಗು ಮತ್ತು 2ನೇ ಡೆಲಿವರಿಯಲ್ಲಿ 2 ಹೆಣ್ಣು ಮಕ್ಕಳಾದ್ರೆ ನೀವು 3 ಹೆಣ್ಣು ಮಕ್ಕಳ ಹೆಸರಲ್ಲೂ ಕೂಡ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆಯನ್ನ ಮಾಡಬಹುದು. ನಿಮಗೆ ಹೆಣ್ಣು ಮಕ್ಕಳಿದ್ರೆ 1 ಅಥವಾ 3ರವರೆಗೆ ಅಂದ್ರೆ ಅವಳಿ ಜವಳಿ 3 ಹೆಣ್ಣು ಮಕ್ಕಳಿದ್ರೆ ಈ ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ನಿಮಗೆ ಅಂತಲ್ಲ, ನೀವು ಹೆಣ್ಣು ಮಗುವಿನ ಲೀಗಲ್ ಗಾರ್ಡಿಯನ್ ಆಗಿದ್ರೂ ಕೂಡ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ನಾನು ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ನಿಮಗೆ ಒಂದು ಪ್ರಮುಖವಾದಂತಹ ವಿಷಯವನ್ನ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಆ ಪ್ರಯೋಜನ ನಿಮಗೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸಿಗೋದಿಲ್ಲ. ನೋಡಿ, ಒಂದು ವೇಳೆ ತಮ್ಮ ಹೆಣ್ಣು ಮಗುವಿನ ಭವಿಷ್ಯಕ್ಕೋಸ್ಕರ ಹಣ ಕಟ್ಟುವಂತ ಹೆತ್ತವರು ಅಥವಾ ಪಾಲಕರು, ಲೀಗಲ್ ಗಾರ್ಡಿಯನ್ ಏನಾದರೂ ಅವರಿಗೆ ಅನಾಹುತ ಆಯಿತು ಅಂತ ಹೇಳಿದ್ರೆ
ಆ ಹಣವನ್ನು ಮುಂದೆ ಯಾರು ಕಟ್ತಾ ಹೋಗ್ತಾರೆ? ಅದಕ್ಕಾಗಿ ನಾವು ಹೇಳೋದು, ಯಾವಾಗಲೂ ಕೂಡ ನೀವು ಎಲ್ಲೇ ಹೂಡಿಕೆ ಮಾಡೋದಕ್ಕೂ ಮೊದಲು ಈ 2 ಇನ್ಶೂರೆನ್ಸ್ ಅನ್ನ ಮಾಡಿಸಿಕೊಳ್ಳೇಬೇಕು ಅಂತ ಹೇಳಿ. ಹಾಗಿದ್ರೆ ಅದು ಯಾವುದು 2 ಇನ್ಶೂರೆನ್ಸು? ಒಂದು ಟರ್ಮ್ ಇನ್ಶೂರೆನ್ಸು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸು. ನೋಡಿ, ನಿಮ್ಮ ಇಡೀ ಫ್ಯಾಮಿಲಿ ನಿಮ್ಮನ್ನ ಅವಲಂಬಿಸಿರುತ್ತೆ. ನೀವು ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮ ಕುಟುಂಬಕ್ಕೋಸ್ಕರ ದುಡಿತಾ ಇರ್ತೀರಿ, ಹೂಡಿಕೆಗಳನ್ನು ಮಾಡ್ತಾ ಇರ್ತೀರಿ, ಜೊತೆಗೆ ಸಾಲ ಕೂಡ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆಕಸ್ಮಿಕವಾಗಿ ನಿಮಗೇನಾದರೂ ಆಯಿತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡ್ಬಿಡುತ್ತೆ. ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನು ಕಳ್ಕೊಂಡಂಥ ದುಃಖ, ಅದನ್ನು ಯಾರೂ ಕೂಡ ಸಮಾಧಾನ ಮಾಡೋದಕ್ಕೆ ಆಗೋದೇ ಇಲ್ಲ. ಮತ್ತೊಂದು ಕಡೆ ನೀವು ಮಾಡಿರುವಂಥ ಸಾಲ, ಮಕ್ಕಳ ಭವಿಷ್ಯ, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಬಂದುಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನೀವು ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ಹೋಗಿ ಯಾವುದೋ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ ನಲ್ಲಿ ನಾನಾ ರೀತಿಯ ಟರ್ಮ್ ಇನ್ಶೂರೆನ್ಸ್ ಗಳಿವೆ, ಹಾಗೇನೆ ಪ್ಲಾನ್ಗಳು ಕೂಡ ಇದಾವೆ. ಆದ್ರೆ ನೀವು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ ಅನ್ನೋದನ್ನ ನೋಡಿಕೊಂಡು ತೆಗೆದುಕೊಳ್ಬೇಕು. ಅದಕ್ಕೋಸ್ಕರನೇ ಡಿಸ್ಕ್ರಿಪ್ಷನ್ ಅಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ನೋಡಿ, ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ 400-500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನೀವು ನೋಡಿ, ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ಇಲ್ಲಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನಾನು ಆಗ್ಲೇ ಹೇಳಿದೆ 2 ತುಂಬಾ ಮುಖ್ಯವಾದ ವಿಚಾರ ಅಂತ. ಅದರಲ್ಲಿ ಮತ್ತೊಂದು ಹೆಲ್ತ್ ಇನ್ಶೂರೆನ್ಸ್. ಇದು ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿ, ನೀವು ಕಷ್ಟಪಟ್ಟು ಸಂಪಾದಿಸಿ ಹಣವನ್ನ ಉಳಿಸಿರ್ತೀರಾ, ಹೂಡಿಕೆ ಮಾಡಿರ್ತೀರಾ. ಆದ್ರೆ ಒಂದ್ಸಲ ನೀವೇನಾದ್ರೂ ಆಸ್ಪತ್ರೆಗೆ ಸೇರಿದ್ರಿ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಕರಗಿ ಹೋಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದೊಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಬೇಕು. ಸೊ ಕಂಪೇರ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕೂಡ ತೆಗೆದುಕೊಳ್ಬೇಕು. ಡಿಸ್ಕ್ರಿಪ್ಷನ್ ನಲ್ಲಿರುವಂತಹ ಪಾಲಿಸಿ ಬಜಾರ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಮತ್ತು ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ 400-500 ರೂಪಾಯಿಯಿಂದ ಪ್ರೀಮಿಯಂ ನಿಂದ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂಥ ಪ್ಲಾನ್ಗಳಿವೆ. ಹಾಗೆಯೇ ಪ್ರೀಮಿಯಂ ಮೇಲೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟ್, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇಲ್ಲಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುವಂತ ಪಾಲಿಸಿ ಬಜಾರ್ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಕಂಪನಿಗಳ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬಹುದು. ಯಾವ ಕಾರಣಕ್ಕೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ. ಹೂಡಿಕೆಯ ಮಿತಿ ಮತ್ತು ಅವಧಿ ನೋಡಿ, ಇದರಲ್ಲಿ ಕನಿಷ್ಠ ಠೇವಣಿ ಅಂದ್ರೆ ಕನಿಷ್ಠ ಹೂಡಿಕೆ ವರ್ಷಕ್ಕೆ 250 ರೂಪಾಯಿ, ಗರಿಷ್ಠ ಹೂಡಿಕೆ ಅಂತ ಹೇಳಿ ಬಂದ್ರೆ 1.5 ಲಕ್ಷ ರೂಪಾಯಿ. ನೀವು ವರ್ಷಕ್ಕೆ ಒಮ್ಮೆ ಮಾತ್ರ ಹಣ ಹಾಕಬೇಕು ಅಂತ ಏನಿಲ್ಲ. ತಿಂಗಳಿಗೆ ಅಥವಾ 3 ತಿಂಗಳಿಗೊಮ್ಮೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮಲ್ಲಿ ಕೈಯಲ್ಲಿ ಹಣ ಇರುವುದಕ್ಕೆ ತಕ್ಕಂತೆ ನೀವು ಅಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಹೋಗ್ಬೋದು. ನೋಡಿ, ಈ ಯೋಜನೆಯಲ್ಲಿ ನೀವು ವರ್ಷಕ್ಕೆ ಒಂದು ಹೆಣ್ಣು ಮಗುವಿನ ಅಥವಾ ಒಂದು ಅಕೌಂಟ್ನಲ್ಲಿ ವರ್ಷಕ್ಕೆ ಮಿನಿಮಮ್ 250 ರೂಪಾಯಿಂದ ಮ್ಯಾಕ್ಸಿಮಮ್ ವರ್ಷಕ್ಕೆ 1,50,000 ರೂಪಾಯಿವರೆಗೆ ಎಷ್ಟು ಬೇಕಾದರೂ ಹೂಡಿಕೆ ಮಾಡ್ತಾ ಹೋಗ್ಬೋದು. ಮಿನಿಮಮ್ 250 ರೂಪಾಯಿ, ಮ್ಯಾಕ್ಸಿಮಮ್ 1.5 ಲಕ್ಷ. ಸೊ 2 ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ನೀವು ವರ್ಷಕ್ಕೆ 3 ಲಕ್ಷದವರೆಗೆ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ನೀವು ಒಂದೇ ರೀತಿ ಹಣ ಹಾಕ್ತಾ ಹೋಗಬೇಕು ಅಂತೇನಿಲ್ಲ. ಈ ವರ್ಷ 1 ಲಕ್ಷ ಹಾಕಿದ್ರೆ 2ನೇ ವರ್ಷ 50,000 ರೂಪಾಯಿ ಹಾಕ್ಬೋದು. ಒಂದು ವರ್ಷ 5,000 ರೂಪಾಯಿ ಹಾಕಿ 2ನೇ ವರ್ಷ 1 ಲಕ್ಷ ಹಾಕಿದ್ರೂ ತೊಂದರೆ ಇಲ್ಲ. ಅಂದ್ರೆ ಫ್ಲೆಕ್ಸಿಬಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಇದರಲ್ಲಿದೆ. ಆದ್ರೆ ವರ್ಷಕ್ಕೆ ಮಿನಿಮಮ್ 250 ರೂಪಾಯಿ, ಅದಕ್ಕಿಂತ ಕಡಿಮೆ ಹಾಕೋಗಿಲ್ಲ. ಮ್ಯಾಕ್ಸಿಮಮ್ 1.5 ಲಕ್ಷ ರೂಪಾಯಿ, ಅದಕ್ಕಿಂತ ಜಾಸ್ತಿ ಹಾಕೋಗಿಲ್ಲ. ಸೊ ಒಂದು ವೇಳೆ ಏನಾದರೂ 1 ವರ್ಷ ಕಟ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಪೆನಲ್ಟಿ ಏನಾದರೂ ಇದೆಯಾ, ದಂಡ ಏನಾದರೂ ಇದೆಯಾ, ನೀವು ತಿಳಿಯದೆ ಯಾವುದಾದ್ರೂ 1 ವರ್ಷ ಹಣ ಕಟ್ಟೋದಿಕ್ಕೆ ಮರೆತರೆ ವರ್ಷಕ್ಕೆ ಕೇವಲ 50 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಆದರೂ ದಯವಿಟ್ಟು ಹಣ ಕಟ್ಟೋದನ್ನು ಮಾತ್ರ ನಿಲ್ಲಿಸಬೇಡಿ. ಇದು ನಿಮ್ಮ ಮಗಳ ಭವಿಷ್ಯದ ಪ್ರಶ್ನೆ. ಹೇಗೆ ನೀವು ಮರೆಯದೇನೆ ತಿಂಗಳು ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮೊಬೈಲ್ ರೀಚಾರ್ಜ್ ಮಾಡ್ತಿರೋ ಅದೇ ರೀತಿ ಇದನ್ನು ಕೂಡ ಮಿಸ್ ಮಾಡದೆ ಹೂಡಿಕೆ ಮಾಡಿ. ಒಂದು ವೇಳೆ ಮರೆತರೂ ಕೂಡ ಭಯ ಪಡಬೇಕಾಗಿಲ್ಲ. ಕೇವಲ 50 ರೂಪಾಯಿ ಫೈನ್ ಕಟ್ಟಿ ಹೂಡಿಕೆಯನ್ನು ನೀವು ಕಂಟಿನ್ಯೂ ಮಾಡಬಹುದು. ಇನ್ನು ನೆಕ್ಸ್ಟ್ ಟೈಮ್ ಮತ್ತು ಮೆಚ್ಯೂರಿಟಿ ಅವಧಿಯ ಬಗ್ಗೆ ನೋಡೋದಿದ್ರೆ ನೋಡಿ, ಅವಧಿ ಮತ್ತು ಮೆಚ್ಯೂರಿಟಿ ಹೇಗಿದೆ. ನೀವು ಹಣ ಕಟ್ಟುವಂಥ ಅವಧಿ ಅಂದರೆ ನಿಮ್ಮ ಹೆಣ್ಣು ಮಗುವಿನ ಹೆಸರಿನಲ್ಲಿ ನೀವು ಹಣ ಕಟ್ಟುವಂಥ ಅವಧಿ 15 ವರ್ಷಗಳು ಮಾತ್ರ. ಯೋಜನೆಯ ಅವಧಿ ಅಂದರೆ ಮೆಚ್ಯೂರಿಟಿ ಟೈಮ್ ಬಂದು 21 ವರ್ಷಗಳು. ಅಂದರೆ ಮೊದಲ 15 ವರ್ಷ ನೀವು ಹಣವನ್ನು ಕಟ್ತೀರಿ, ನಂತರದ 6 ವರ್ಷ ನೀವು ಹಣ ಕಟ್ಟಬೇಕು ಅಂತಿಲ್ಲ. ಆದರೂ ನಿಮ್ಮ ಹಣಕ್ಕೆ ಬಡ್ಡಿಯ ಮೇಲೆ ಬಡ್ಡಿ ಅಂದರೆ ಕಾಂಪೌಂಡ್ ಇಂಟ್ರೆಸ್ಟ್ ಸೇರ್ತಾ ಹೋಗುತ್ತೆ.
ಇದೆಲ್ಲ ಓಕೆ, ಸುರಕ್ಷತೆ ಇದೆಯಾ? ನೋಡಿ, ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಬಡ ಮತ್ತು ಮಧ್ಯಮ ವರ್ಗದವರ ಭಯ ಏನು ಅಂತ ಹೇಳಿದ್ರೆ, ನಾವು ಕಷ್ಟಪಟ್ಟು ಸಂಪಾದಿಸಿರ್ತೀವಿ, ಅಂತಹ ಹಣವನ್ನು ನಾವಿಲ್ಲಿ ಹೂಡಿಕೆ ಮಾಡಿದರೆ ನಮ್ಮ ಹಣಕ್ಕೇನಾದರೂ ಆಗಿಬಿಡುತ್ತಾ ಅಂತ. ಆದರೆ ಇಲ್ಲಿ ನೀವು ಶೇರ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ ತರಹ ಭಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದರೆ, ಆಗಲೇ ನಾನು ಹೇಳಿದೆ, ಇದು ಕೇಂದ್ರ ಸರ್ಕಾರದ ಯೋಜನೆ. ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದು ತುಂಬ ಸುರಕ್ಷಿತ. RBI ಇದರ ಮೇಲೆ ನಿಗಾ ಇಟ್ಟಿರುತ್ತೆ. ರಿಸ್ಕ್ ಅನ್ನೋದು ಇಲ್ಲಿ ಶೂನ್ಯ ಅಂತಾನೆ ಹೇಳ್ಬೋದು. ಇನ್ನು ಇಂಟ್ರೆಸ್ಟ್ ಬಗ್ಗೆ ಮಾತನಾಡೋದಿದ್ರೆ, ಪ್ರಸ್ತುತ ಬಡ್ಡಿ ದರ 8.2% ಇದೆ. ನೆನಪಲ್ಲಿ ಇಟ್ಕೊಳ್ಳಿ, 3 ತಿಂಗಳಿಗೊಮ್ಮೆ ಸರ್ಕಾರ ಬೇಕು ಅಂತ ಹೇಳಿದ್ರೆ ಬಡ್ಡಿ ದರವನ್ನು ಪರಿಷ್ಕರಣೆ ಮಾಡುತ್ತೆ. ಆದರೆ ಏಪ್ರಿಲ್ 1, 2024 ನಂತರ ಈ ಯೋಜನೆಯ ಬಡ್ಡಿ ದರದಲ್ಲಿ 8.2% ಕಂಟಿನ್ಯೂ ಆಗ್ತಾ ಇದೆ, ಅದು ಚೇಂಜ್ ಆಗಿಲ್ಲ. ಸೊ ಇದೆಲ್ಲ ಓಕೆ. ಆದರೆ 21 ವರ್ಷ ಆದ ನಂತರ ವಿತ್ಡ್ರಾ ಹೇಗೆ ಅಂತ ನೀವು ಕೇಳ್ಬೋದು. ನೋಡಿ, ನಾನು ಈಗಾಗಲೇ ಹೇಳಿದಂತೆ ವರ್ಷಕ್ಕೆ 250 ರೂಪಾಯಿಂದ 1.5 ಲಕ್ಷದವರೆಗೆ ಹುಟ್ಟಿದ ಮಗುವಿನಿಂದ 10 ವರ್ಷದ ಒಳಗಿನ ಮಗುವಿಗೆ ನೀವು ಈ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅಕೌಂಟ್ ಓಪನಿಂಗ್ ನಿಂದ 15 ವರ್ಷದವರೆಗೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು. ಮೆಚುರಿಟಿ ಪೀರಿಯಡ್ ಬಂದು ಆಗಲೇ ನಾನು ಹೇಳಿದೆ 21 ವರ್ಷ. ಅಂದ್ರೆ 15 ವರ್ಷದವರೆಗೆ ನೀವು ಹಣವನ್ನ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಸಾಕು. 15 ವರ್ಷದ ನಂತರ ನೀವು ಹಣವನ್ನ ಕಟ್ಟಬೇಕಾಗಿಲ್ಲ. ಆದ್ರೆ ಆ 6 ವರ್ಷ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ ಹಣಕ್ಕೆ ಇಂಟ್ರೆಸ್ಟ್ ಗೌರ್ಮೆಂಟ್ ಕೊಡ್ತಾ ಹೋಗುತ್ತೆ. ಆದರೆ ಮಗುವಿಗೆ 18 ವರ್ಷ ಆಗೋವರೆಗೆ ನೀವು ಈ ಹಣವನ್ನು ವಿತ್ಡ್ರಾ ಮಾಡೋ ಹಾಗಿಲ್ಲ. ಹಾಗಿದ್ರೆ ಮಧ್ಯದಲ್ಲಿ ಏನಾದರೂ ಹಣ ತೆಗೆದುಕೊಳ್ಳಕ್ಕಾಗತ್ತಾ ಅಂತ ನೀವು ಕೇಳ್ಬೋದು. ಖಂಡಿತ ಆಗತ್ತೆ. ಯಾವ ಸಂದರ್ಭದಲ್ಲಿ? ಮಗುವಿಗೆ 18 ವರ್ಷ ಆದಮೇಲೆ ಪಾರ್ಷಲಿ ಅಂದರೆ 50% ಹಣವನ್ನು ವಿತ್ಡ್ರಾ ಮಾಡ್ಬೋದು. ಅದು ಕೂಡ ಅವರ ಎಜುಕೇಷನ್ಗಾಗಿ. ಅಷ್ಟೇ ಅಲ್ಲ, ಒಂದು ವೇಳೆ ಮಗುವಿನ ತಂದೆ ಅಥವಾ ಲೀಗಲ್ ಗಾರ್ಡಿಯನ್ ಏನಾದರೂ ತೀರ್ಕೊಂಡ್ರೆ ಹಣವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅಥವಾ ಒಂದು ವೇಳೆ ಮನೆಯಲ್ಲಿ ಹೆಣ್ಣು ಮಗು ಅಥವಾ ತಂದೆಗೆ ಲೈಫ್ ಥ್ರೆಟನಿಂಗ್ ಡಿಸೀಸ್ ಏನಾದರೂ ಇತ್ತು, ಬದುಕೋದೇ ಕಷ್ಟ ಅಂತ ಏನಾದರೂ ಇದ್ರೆ, ಟ್ರೀಟ್ಮೆಂಟ್ಗೆ ಬೇಕು ಅಂತ ಹೇಳಿದ್ರೆ ಬೇಕಾಗಿರೋ ದಾಖಲೆಗಳನ್ನು ಕೊಟ್ಟು ಹಣ ತೆಗೆಯೋದಕ್ಕೆ ಅವಕಾಶ ಸಿಗುತ್ತೆ. ಅದು ಸರ್ಕಾರ ನೋಟಿಫೈ ಮಾಡಿರುತ್ತೆ, ಅದಕ್ಕೆ ಮಾತ್ರ. ಆದರೆ ಬೇರೆ ಟೈಮ್ನಲ್ಲಿ ಆಗಲ್ಲ. ತುಂಬಾ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಹಣ ಸೇವ್ ಮಾಡ್ತಾರೆ, ಆಮೇಲೆ ಹೆಣ್ಣು ಮಗುವಿನ ಬದಲು ಗಂಡು ಮಗು ಇದೆಯಲ್ಲ ಅವನಿಗೆ ಖರ್ಚು ಮಾಡೋಣ ಅಂತೇಳಿ ಅದನ್ನ ಖರ್ಚು ಮಾಡಿಬಿಡ್ತಾರೆ. ಸೊ ಹಾಗಿದ್ರೆ ನೀವೀಗ ಕೇಳ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲಿ ಮಾಡೋದು? ನೋಡಿ, ಮೊದಲನೇದು ಪೋಸ್ಟ್ ಆಫೀಸ್ ನಲ್ಲಿ ಮಾಡಬಹುದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಮಾಡಬಹುದು, ಆಯ್ದ ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಕೂಡ ಮಾಡಬಹುದು. ಅಷ್ಟೇ ಅಲ್ಲದೆ ಆಯ್ದ ವೆಬ್ಸೈಟ್ ಮುಖಾಂತರವೂ ಕೂಡ ನೀವು ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಅಂದ್ರೆ ಎಲ್ಲೆಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಪ್ಲಾನ್ ಸಿಗುತ್ತೋ ಅಲ್ಲೆಲ್ಲ ನೀವು ಹೂಡಿಕೆಯನ್ನ ಮಾಡಬಹುದು, ಹೂಡಿಕೆಯನ್ನ ಆರಂಭಿಸಬಹುದು. ಹಾಗೇನೆ ಒಂದ್ ಕಡೆ ಇರ್ತೀರಿ, ಮತ್ತೊಂದ್ ಕಡೆ ಹೋಗ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ನೀವು ಇದನ್ನ ಟ್ರಾನ್ಸ್ಫರ್ ಮಾಡೋದಕ್ಕೂ ಕೂಡ ಆಗತ್ತೆ. ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕಿಗೆ, ಬ್ಯಾಂಕ್ನಿಂದ ಪೋಸ್ಟ್ ಆಫೀಸ್ಗೆ. ನೀವು ಈಗಿರೋ ಜಾಗದಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಹಾಕಿದ್ರೆ ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿನ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ಗೆ ಬೇಕಾದರೂ ನೀವು ಇದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಅವಕಾಶ ಇದೆ. ಸೌತ್ ಇಂಡಿಯಾದಿಂದ ನಾರ್ತ್ ಇಂಡಿಯಾಗೂ ಹೋದರೂ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿ ಇನ್ವೆಸ್ಟ್ಮೆಂಟ್ಗೆ SIP ಕೂಡ ಮಾಡ್ಬೋದು. ಪ್ರತಿ ತಿಂಗಳು ನಿಮ್ಮ ಅಕೌಂಟ್ನಿಂದ ದುಡ್ಡು ಹೋಗುತ್ತೆ. ECS ಮಾಡಿದರೆ ಬ್ಯಾಂಕ್ ಅಕೌಂಟ್ನಿಂದ ತಾನಾಗೆ ಕಟ್ ಆಗ್ತಾ ಹೋಗುತ್ತೆ. ನೀವು ಕಟ್ಟಬೇಕು, ನೆನಪು ಮಾಡಬೇಕು ಅಂತ ಏನಿಲ್ಲ, ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಇನ್ನು ಒಮ್ಮೆಗೆ ಕಟ್ಟಬೇಕಾಗಿಲ್ಲ, ತಿಂಗಳು ಬೇಕಾದರೂ ಕಟ್ತಾ ಹೋಗ್ಬೋದು. ಕ್ಯಾಶ್ನಲ್ಲಿ ಬೇಕಾದರೂ ನೀವು ಕಟ್ಬೋದು, ಚೆಕ್ನಲ್ಲಿ ಬೇಕಾದರೂ ಕಟ್ಬೋದು, ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ DD ಮೂಲಕನೂ ಕೂಡ ಕಟ್ಟೋದಕ್ಕೆ ಅವಕಾಶ ಇದೆ. ಆನ್ಲೈನ್ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಹಾಗಿದ್ರೆ ಈ ಯೋಜನೆಯಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಏನೇನು ದಾಖಲೆಗಳು ಬೇಕಾಗುತ್ತೆ? ಮೊದಲನೇದಾಗಿ ಆ ಹೆಣ್ಣು ಮಗುವಿನ ಹೆಸರು, ತಂದೆ ಅಥವಾ ಲೀಗಲ್ ಗಾರ್ಡಿಯನ್ ಅಂತಿದ್ದಾರಲ್ಲ ಅವರ ಹೆಸರು, ಜೊತೆಗೆ ಮಗುವಿನ ಜನ್ಮ ದಿನಾಂಕ, ಬರ್ತ್ ಸರ್ಟಿಫಿಕೇಟು, KYC ಡೀಟೇಲ್ಸು. ಸೊ ಇಷ್ಟೆಲ್ಲ ಇದ್ರೆ ಸಾಕು, ನೀವು ಈ ಯೋಜನೆಯಲ್ಲಿ ಅಕೌಂಟನ್ನು ಓಪನ್ ಮಾಡಿ ಹೂಡಿಕೆಯನ್ನು ಆರಂಭಿಸಬಹುದು. ಸೊ ಈಗ ತುಂಬಾ ಇಂಪಾರ್ಟೆಂಟ್, 1 ವರ್ಷದ ಹೆಣ್ಣು ಮಗುವಿಗೆ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹಣ ಹಾಕಿದ್ರೆ 21 ವರ್ಷ ಆಗುವಾಗ ಎಷ್ಟು ಸಿಗುತ್ತೆ ಅನ್ನೋದನ್ನ ಈಗ ಲೆಕ್ಕಾಚಾರದ ಮೂಲಕ ನೋಡೋಣ. ಅಂದ್ರೆ ಎಷ್ಟು ಕಟ್ಟಿದ್ರೆ ಎಷ್ಟು ಸಿಗುತ್ತೆ. ಈಗ ಪ್ರಸ್ತುತ ಬಡ್ಡಿ ದರವನ್ನು ನಾನು ಹೇಳಲೇಬೇಕು, 8.2% ಇದೆ. ಸೊ ಇದರ ಅನುಸಾರವಾಗಿ ಲೆಕ್ಕ ಹಾಕಿದಾಗ ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂತ ಹೇಳುವಂಥದ್ದನ್ನ ನೋಡೋಣ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಈ ಬಡ್ಡಿ ದರ ಇದೆಯಲ್ಲ, ಇದು 3 ತಿಂಗಳಿಗೊಮ್ಮೆ ಸರ್ಕಾರ ಬೇಕು ಅಂತ ಹೇಳಿದ್ರೆ ಪರಿಷ್ಕರಣೆಯನ್ನು ಮಾಡುತ್ತೆ. ಹಾಗಾಗಿ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಬಟ್ ಇಲ್ಲಿ ಈಗ 8% ಇರೋದ್ರಿಂದ ಅದನ್ನ ಇಟ್ಕೊಂಡೆ ನಾವು ಲೆಕ್ಕಾಚಾರವನ್ನು ಹಾಕಿದೀವಿ. ಸೊ ಈಗ ನಾನು ನಿಮಗೆ ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಟೇಬಲ್ ಅನ್ನ ನೀವು ನೋಡ್ತಾ ಇರಬಹುದು. ಎಷ್ಟು ಕಟ್ಟಿದ್ರೆ ಎಷ್ಟು ಸಿಗುತ್ತೆ. ಪ್ರಸ್ತುತ ಬಡ್ಡಿ ದರ 8.2% ಪ್ರಕಾರ ನಾವು ಲೆಕ್ಕ ಹಾಕಿದಾಗ ಅಂತ ಹೇಳಿ ನೋಡೋಣ. ಹೂಡಿಕೆ ಆರಂಭಿಸುವಂತ ವರ್ಷ 2026. ವರ್ಷಕ್ಕೆ ನೀವು ಪಾವತಿಸುವಂತ ಹಣ 10,000 ರೂಪಾಯಿ ಅಂತ ಇಟ್ಕೊಳ್ಳೋಣ. ಪಾವತಿಸುವ ಅವಧಿ ನಾನು ಆಗ್ಲೇ ಹೇಳಿದ 15 ವರ್ಷ ಮಾತ್ರ ನೀವು ಕಟ್ಟಬೇಕಾಗಿರೋದು ಅಂತ, ಅದು 15 ವರ್ಷ. ಒಟ್ಟು ಹೂಡಿಕೆ
15 ವರ್ಷಗಳಲ್ಲಿ 1,50,000 ರೂಪಾಯಿ ಆಗಿದೆ. ಸೊ ಮೆಚುರಿಟಿ ವರ್ಷ 2047. 2026ರಲ್ಲಿ ನೀವು ಶುರು ಮಾಡಿದ್ರಿ, 2047ಕ್ಕೆ ಅದು ಮೆಚುರಿಟಿ ಆಗುತ್ತೆ. ಸೊ ಈಗ ನಿಮ್ಮ ಹೆಣ್ಣು ಮಗು ಗಳಿಸುವಂತ ಬಡ್ಡಿ ಎಷ್ಟು? 3,11,839 ರೂಪಾಯಿ. ಸೊ ನಿಮ್ಮ ಹೂಡಿಕೆ 1.5 ಲಕ್ಷ ಪ್ಲಸ್ ಬಡ್ಡಿ ಸೇರಿ ನಿಮ್ಮ ಹೆಣ್ಣು ಮಗುವಿಗೆ ಸಿಗುವಂತ ಒಟ್ಟು ಗಳಿಕೆ 4,61,839 ರೂಪಾಯಿ ಆಗಿರುತ್ತೆ. ಸೊ ಇದು ವರ್ಷಕ್ಕೆ 8.2% ಲೆಕ್ಕಾಚಾರದಂತೆ ನಾವು ಲೆಕ್ಕ ಹಾಕಿರೋದು. ಸೊ ಇನ್ನು ನೆಕ್ಸ್ಟ್, ನಾನು ನನ್ನ ಹೆಣ್ಣು ಮಗುವಿನ ಹೆಸರಲ್ಲಿ 10,000 ರೂಪಾಯಿ ಅಲ್ಲಪ್ಪ, ವರ್ಷಕ್ಕೆ 50,000 ರೂಪಾಯಿ ಹೂಡಿಕೆಯನ್ನ ಮಾಡ್ತಾ ಹೋಗ್ತೀನಿ. ಸೊ 50,000 ರೂಪಾಯಿಯನ್ನ ಹೂಡಿಕೆ ಮಾಡಿದ್ರೆ ನನ್ನ ಹೆಣ್ಣು ಮಗುವಿಗೆ 21 ವರ್ಷ ಆದ್ಮೇಲೆ ಎಷ್ಟು ಸಿಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಈಗ ಅದನ್ನ ಲೆಕ್ಕ ಹಾಕೋಣ. ಸೊ ಇಲ್ಲಿ ಒನ್ಸ್ ಅಗೈನ್ ಈಗಿನ ಪ್ರಸ್ತುತ ಬಡ್ಡಿ ದರ 8.2% ಪ್ರಕಾರ ಲೆಕ್ಕ ಹಾಕೋಣ. ಹೂಡಿಕೆ ಆರಂಭಿಸುವಂತ ವರ್ಷ 2026, ವರ್ಷಕ್ಕೆ ಪಾವತಿಸುವಂತ ಹಣ 50,000 ರೂಪಾಯಿ, ಪಾವತಿಸುವ ಅವಧಿ 15 ವರ್ಷ, ನಿಮ್ಮ ಒಟ್ಟು ಹೂಡಿಕೆ 7,50,000 ರೂಪಾಯಿ ಆಗುತ್ತೆ. ಮೆಚುರಿಟಿ ವರ್ಷ 2047. ಸೊ ನೀವು ಹೂಡಿಕೆ ಮಾಡಿದಂತ 7.5 ಲಕ್ಷಕ್ಕೆ ನಿಮಗೆ ಸಿಗಬಹುದಾದಂತ ಬಡ್ಡಿ 15,59,193. ನಿಮ್ಮ ಹೂಡಿಕೆ ಪ್ಲಸ್ ಗಳಿಸುವ ಬಡ್ಡಿ ಸೇರಿ ನಿಮ್ಮ ಹೆಣ್ಣು ಮಗುವಿಗೆ 21 ವರ್ಷದ ನಂತರ ಸಿಗಬಹುದಾದಂತ ಒಟ್ಟು ಹಣ 23,09,193 ರೂಪಾಯಿ. ಅಂದ್ರೆ ವರ್ಷಕ್ಕೆ ನೀವು ನಿಮ್ಮ ಹೆಣ್ಣು ಮಗುವಿನ ಹೆಸರಲ್ಲಿ 50,000 ರೂಪಾಯಿ ಹೂಡಿಕೆ ಮಾಡಿದ್ರೆ 23,09,193 ರೂಪಾಯಿ ಸಿಗಬಹುದು. ಈಗ ತುಂಬಾ ಜನಕ್ಕೆ ಅನ್ನಿಸಬಹುದು 10,000 50,000 ರೂಪಾಯಿ ಅಲ್ಲ, ನಾನು ಇದರಲ್ಲಿ ಗರಿಷ್ಠ ಹೂಡಿಕೆಯನ್ನ ಮಾಡ್ತೀನಿ, ಅದೆಲ್ಲ ಬೆನಿಫಿಟ್ ನನ್ನ ಹೆಣ್ಣು ಮಗುವಿಗೆ ಸಿಗಬೇಕು, ನನ್ನ ಹೆಣ್ಣು ಮಗುವಿನ ಫ್ಯೂಚರ್ ತುಂಬಾ ಉಜ್ವಲವಾಗಿರಬೇಕು ಅಂತೇಳಿ ಬಯಸುವಂತವರು ತುಂಬಾ ಜನ ಇರಬಹುದು, ಆ ಕೆಪಾಸಿಟಿ ಇರುವಂತವರು ಕೂಡ ಇರಬಹುದು. ಸೊ ಹಾಗಿದ್ರೆ ಅಂತವರು ಗರಿಷ್ಠ ಎಷ್ಟು ಹೂಡಿಕೆ ಮಾಡಬಹುದು? ಇದರಲ್ಲಿ 1.5 ಲಕ್ಷ. ಸೊ 1.5 ಲಕ್ಷದಂತೆ ವರ್ಷಕ್ಕೆ ಹೂಡಿಕೆ ಮಾಡ್ತಾ ಹೋದ್ರೆ ನಿಮಗೆ ಸಿಗುವಂತ ಒಟ್ಟು ಹಣ, ಅಂದ್ರೆ ನಿಮ್ಮ ಹೆಣ್ಣು ಮಗುವಿಗೆ 21 ವರ್ಷ ಆದ ನಂತರ ಸಿಗುವ ಒಟ್ಟು ಹಣ ಎಷ್ಟು ಅಂತ ಹೇಳುವಂತದನ್ನ ಈಗ ಲೆಕ್ಕ ಹಾಕೋಣ. ಒನ್ಸ್ ಅಗೇನ್ ಇಲ್ಲಿ 8.28% ಏನು ಇಂಟ್ರೆಸ್ಟ್ ಇದೆ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಬಡ್ಡಿ ದರ, ಅದನ್ನ ಲೆಕ್ಕ ಹಾಕ್ತಾ ಇದೀವಿ. ಹೂಡಿಕೆ ಆರಂಭಿಸುವಂತ ವರ್ಷ 2026, ವರ್ಷಕ್ಕೆ ಪಾವತಿಸುವಂತ ಹಣ ಇದು ಗರಿಷ್ಠ 1.5 ಲಕ್ಷ, ಇದಕ್ಕಿಂತ ಜಾಸ್ತಿ ನೀವು ಪೇ ಮಾಡುವಂಗಿಲ್ಲ ವರ್ಷಕ್ಕೆ. ಪಾವತಿಸುವ ಅವಧಿ 15 ವರ್ಷ, ಒಟ್ಟು ಹೂಡಿಕೆ 22,50,000 ರೂಪಾಯಿ ಆಗಿರುತ್ತೆ. ಮೆಚುರಿಟಿ ವರ್ಷ 2047. ಗಳಿಸುವಂತ ಬಡ್ಡಿ, ನೀವು ಹೂಡಿಕೆ ಮಾಡಿದ 22.5 ಲಕ್ಷಕ್ಕೆ ನಿಮಗೆ ಸಿಗುವ ಬಡ್ಡಿ, ಅಂದ್ರೆ ನಿಮ್ಮ ಹೆಣ್ಣು ಮಗುವಿಗೆ ಸಿಗುವ ಬಡ್ಡಿ 46,77,578 ರೂಪಾಯಿ. ಸೊ ಇಲ್ಲಿ ನಿಮ್ಮ ಹೂಡಿಕೆ ಪ್ಲಸ್ ಗಳಿಸುವ ಬಡ್ಡಿ ಎರಡೂ ಸೇರಿ ನೋಡಿದಾಗ, ಎರಡನ್ನೂ ಸೇರಿಸಿದಾಗ 69,27,578 ರೂಪಾಯಿ ನಿಮ್ಮ ಹೆಣ್ಣು ಮಗುವಿಗೆ ಮೆಚುರಿಟಿ ಟೈಮಲ್ಲಿ ಸಿಗುವ ಸಾಧ್ಯತೆ ಇದೆ. ವರ್ಷಕ್ಕೆ 1.5 ಲಕ್ಷ ಅಂದ್ರೆ ಗರಿಷ್ಠ ಮೊತ್ತವನ್ನು ನೀವು ಹೂಡಿಕೆ ಮಾಡ್ತಾ ಹೋದ್ರೆ, ಹಾಗೆಯೇ 8% ಏನು 8.2% ಇಂಟ್ರೆಸ್ಟ್ ಇದೆ, ಅದೇ ಕಂಟಿನ್ಯೂ ಆದ್ರೆ ಇಷ್ಟು ಹಣ ನಿಮ್ಮ ಹೆಣ್ಣು ಮಗುವಿಗೆ ಸಿಗುವಂತ ಸಾಧ್ಯತೆ ಇದೆ. ಸೊ ನೋಡಿದ್ರಲ್ಲ ಎಂತ ಅದ್ಭುತ ಯೋಜನೆ ಅಂತೇಳಿ. ಹೆಣ್ಣು ಮಕ್ಕಳಿಗೋಸ್ಕರನೇ ಕೇಂದ್ರ ಸರ್ಕಾರ ತಂದಿರುವಂತ ಯೋಜನೆ ಇದು. ಹೆಣ್ಣು ಮಕ್ಕಳಿರುವಂತವರು ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ನಿಮ್ಮಿಂದ ಎಷ್ಟು ಹೂಡಿಕೆ ಮಾಡ್ಲಿಕ್ಕಾಗುತ್ತೋ, ಅಂದ್ರೆ ಮಿನಿಮಮ್ ವರ್ಷಕ್ಕೆ 250 ರೂಪಾಯಿ, ಮ್ಯಾಕ್ಸಿಮಮ್ 1.5 ಲಕ್ಷ ರೂಪಾಯಿ, ಇದರಲ್ಲಿ ಎಷ್ಟು ಹೂಡಿಕೆ ಮಾಡ್ಲಿಕ್ಕಾಗುತ್ತೋ ಅಷ್ಟನ್ನು ಹೂಡಿಕೆ ಮಾಡ್ತಾ ಹೋದ್ರೆ ನಿಮ್ಮ ಹೆಣ್ಣು ಮಗುವಿನ ಭವಿಷ್ಯಕ್ಕೆ ಒಂದು ದೊಡ್ಡ ಮೊತ್ತ ಸಿಗುವಂತ ಸಾಧ್ಯತೆ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಲೈಕ್ ಮಾಡಿ. ಹೆಣ್ಣು ಮಕ್ಕಳಿರುವಂತವ್ರು ಎಲ್ರಿಗೂ ಕೂಡ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.